ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಖುಷ್ ಮನಿ ಮಲ್ಟಿ ಕ್ರಿಯೇಷನ್ಸ್. ಇದು ನಾನು ನಿಮ್ಮ ಶಾಂತಿ. ಫ್ರೆಂಡ್ಸ್, ಇವತ್ತು ನಾನು ದೋಸೆಗಾಗಲಿ ಚಪಾತಿಗಾಗಲಿ ಪೂರಿಗಾಗಲಿ ಯಾವುದಕ್ಕೆ ಬೇಕಾದರೂ ಕ್ಯಾಪ್ಸಿಕಮ್ ಕರಿ ಮಾಡ್ಕೋಬೋದು. ಆ ಕ್ಯಾಪ್ಸಿಕಮ್ ಕರಿ ಈಸಿಯಾಗಿ ಸಿಂಪಲಾಗಿ 10 ನಿಮಿಷದಲ್ಲಿ ಹೇಗೆ ಮಾಡ್ಕೋಬೋದು ಅಂತ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ. ಫ್ರೆಂಡ್ಸ್, ಇಲ್ಲಿ ನಾನು ರುಬ್ಕೊಳಕ್ಕೆ ಅಂತೇಳಿ ತೆಂಗಿನಕಾಯಿ ಮತ್ತು ಒಂದು ಟೊಮೊಟೊ ಮತ್ತು ಸಾಂಬಾರು ಪೌಡ್ರು ಇಷ್ಟನ್ನು ಸಹ ಜಾರಿಗೆ ಹಾಕ್ಕೊತಾ ಇದ್ದೀನಿ. ಮತ್ತು ಇಲ್ಲಿ ನಾನು ಕ್ಯಾಪ್ಸಿಕಮ್ ಕರಿಗೆ ಏನು ಬೇಕು ಅಂತಂದರೆ ಅದನ್ನೆಲ್ಲ ಹಚ್ಚಿಟ್ಕೊಂಡಿದ್ದೀನಿ. 2 ದೊಡ್ಡ ಕ್ಯಾಪ್ಸಿಕಮ್ ಹಚ್ಚಿಟ್ಕೊಂಡಿದ್ದೀನಿ, 1 ದೊಡ್ಡ ಈರುಳ್ಳಿ, ಕರಿಬೇವಿನ ಸೊಪ್ಪು ಮತ್ತು 1 ಟೊಮೊಟೊ, ಕೊತ್ತಂಬರಿ ಇಷ್ಟನ್ನು ಸಹ ಹಚ್ಚಿ ರೆಡಿ ಮಾಡಿಟ್ಕೊಂಡಿದ್ದೀನಿ. ಮತ್ತು ಇಲ್ಲಿ ನಾನು ಸ್ವಲ್ಪ ತೆಂಗಿನಕಾಯಿ, ನಿಮಗೆ ಗ್ರೇವಿ ಎಷ್ಟು ಬೇಕೋ ಅದನ್ನು ನೋಡಿಕೊಂಡು ನೀವು ತೆಂಗಿನಕಾಯಿ ತೊಗೊಳ್ಳಿ. ಮತ್ತು ನಾನು 1 ಟೊಮೊಟೊನ ರುಬ್ಬಕ್ಕೆ ಹಾಕ್ತಾಯಿದ್ದೀನಿ. 1 ಟೊಮೊಟೊ ಒಗ್ಗರಣೆಗೆ ಹಾಕ್ತೀನಿ, ಇನ್ನೊಂದು ಟೊಮೊಟೊನ ರುಬ್ಬಕ್ಕೆ ಹಾಕ್ಕೊಂಡಿದ್ದೀನಿ. ಈಗ ಇದು ಟೊಮೊಟೊ ತೆಂಗಿನಕಾಯಿ ರುಬ್ಬ ಆದಮೇಲೆ ಮತ್ತು ಸಾಂಬಾರು ಪುಡಿ ಹಾಕಿ ಮತ್ತು 1-2 ನಿಮಿಷ ಅದನ್ನು ರುಬ್ಕೊತೀನಿ. ಈಗ ಒಂದು ಬಾಣಲೆಯನ್ನು ಗ್ಯಾಸ್ ಮೇಲೆ ಇಟ್ಟು ನಾನು ಅದಕ್ಕೆ ಎಣ್ಣೆ ಕಾಯಕ್ಕಿಟ್ಟಿದ್ದೀನಿ. ನೀವೇನಾದರೂ ಎಣ್ಣೆ ಜಾಸ್ತಿ ಇಷ್ಟಪಡ್ತೀನಿ ಅನ್ನೋದಾದರೆ ಎಣ್ಣೆ ಸಹ ಜಾಸ್ತಿ ಹಾಕ್ಕೊಳ್ಳಿ. ಅದು ಚೆನ್ನಾಗಿ ಕಾದಾದಮೇಲೆ ನಾನು ಸಾಸಿವೆ ಹಾಕ್ಕೊಂಡಿದ್ದೀನಿ. ಈ ಕ್ಯಾಪ್ಸಿಕಮ್ ಕರಿ ಮಾಡೋದ್ರಿಂದ ದೋಸೆಗೆ ತುಂಬಾ ಚೆನ್ನಾಗಿರುತ್ತೆ, ಮತ್ತು ನಾವು ಈಗ ಪೂರಿ ಚಪಾತಿ ಇವು ಎಲ್ಲದಕ್ಕೂ ತುಂಬಾ ಚೆನ್ನಾಗಿರುತ್ತೆ. ಫ್ರೆಂಡ್ಸ್, ಇವಾಗ ಅದು ಎಣ್ಣೆ ಚೆನ್ನಾಗಿ ಕಾದಿದೆ, ಸಾಸಿವೆನೂ ಸಹ ಚೆನ್ನಾಗಿ ಪಟ್ಪಟ್ ಅಂದಿದೆ. ಈಗ ನಾನೇನು ಹಚ್ಚಿಟ್ಕೊಂಡಿದ್ದು ಈರುಳ್ಳಿ ಮತ್ತು ಕರಿಬೇವಿನ ಸೊಪ್ಪು, ಕರಿಬೇವಿನ ಎಲೆಗಳು ಏನಿದೆಯೋ ಅದನ್ನು ಸಹ ನಾನು ಒಗ್ಗರಣೆಗೆ ಹಾಕ್ಕೊತಾ ಇದ್ದೀನಿ. ಅದು ಸಹ ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದೇನಾದ್ರಲ್ಲಿ ಈರುಳ್ಳಿಯಲ್ಲಿರೋ ನೀರಿನ ಅಂಶ ಎಲ್ಲ ಚೆನ್ನಾಗಿ ಫ್ರೈ ಆಗಿ ಅದು ಡ್ರೈ ಆಗುತ್ತಲ್ಲ, ಅಲ್ಲಿವರೆಗೂ ನಾವು ಚೆನ್ನಾಗಿ ಈರುಳ್ಳಿನ ಫ್ರೈ ಮಾಡ್ಕೊಂಡಾದ್ಮೇಲೆ ಏನು ಹಚ್ಚಿಟ್ಕೊಂಡಿದ್ನೋ ಕ್ಯಾಪ್ಸಿಕಮ್ ಅದನ್ನು ಹಾಕ್ಕೊತಾ ಇದ್ದೀನಿ. ನಿಮಗೆ ಯಾವ ಶೇಪಲ್ಲಿ ಬೇಕೋ ಆ ರೀತಿಯಲ್ಲಿ ನೀವು ಕಟ್ ಮಾಡ್ಕೋಬೋದು. ಮತ್ತು ಕ್ಯಾಪ್ಸಿಕಮ್ ಜೊತೆಗೆ ಆಲೂಗಡ್ಡೆ, ಬದನೆಕಾಯಿ, ಇದು ಬಿಳಿ ಬದನೆಕಾಯಿ ಬರುತ್ತಲ್ಲ ಅದನ್ನು ಹಾಕ್ಕೊಳ್ಳಿ. ಬಟ್ ದೋಸೆಗೆ ಈ ಗ್ರೇವಿ ಮಾತ್ರ ತುಂಬಾ ಚೆನ್ನಾಗಿರುತ್ತೆ, ನೀವೊಂದ್ಸಲಿ ಟ್ರೈ ಮಾಡಿ. ಇಲ್ಲಿ ನಾನು ಬರೀ ಇವತ್ತು ಕ್ಯಾಪ್ಸಿಕಮ್ದು ತೋರಿಸ್ತಾ ಇದ್ದೀನಿ. ನೀವೇನಾದರೂ ಆ್ಯಡ್ ಮಾಡ್ಕೊತೀನಿ ಅನ್ನೋದಾದರೆ ಬದನೆಕಾಯಿ ಮತ್ತು ಆಲೂಗಡ್ಡೆ ಇವೆರಡನ್ನೂ ಹಾಕಿ ಮಾಡ್ಕೊಳ್ಳಿ. ಇದಕ್ಕೆ ಮಾತ್ರ ಇದು ಬೇರೆ ವೆಜಿಟೇಬಲ್ಲೆಲ್ಲ ಹಾಕಿದ್ರೆ ಅಷ್ಟು ಟೇಸ್ಟ್ ಕೊಡೋಲ್ಲ. ಈ 3 ಹಾಕಿ ನಾವು ಈ ಗ್ರೇವಿನ ಮಾಡ್ಕೋಬೋದು. ಫ್ರೆಂಡ್ಸ್, ಇವಾಗ ನಾನು ಕ್ಯಾಪ್ಸಿಕಮ್ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಅದು ಸಹ ನೀರಿನ ಅಂಶ ಎಲ್ಲ ಕಂಪ್ಲೀಟಾಗಿ ಹೋಗಿದೆ. ಮತ್ತು ಸ್ವಲ್ಪ ಅರಿಶಿನ ಅಂತಂದರೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಅದನ್ನು ಸಹ ನಾವು ಕ್ಯಾಪ್ಸಿಕಮ್ ಜೊತೆ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದು ಸ್ಮೆಲ್ಲೆಲ್ಲ ಕಂಪ್ಲೀಟಾಗಿ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ನಾವು ಏನೇ ಒಂದು ಇಂಗ್ರೀಡಿಯೆಂಟ್ ಹಾಕಿದಾಗ ಅದರದ್ದು ಹಸಿ ಸ್ಮೆಲ್ ಹೋಗೋವರೆಗೂ ನಾವು ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ನಮಗೆ ಅಡುಗೆ ಕಂಪ್ಲೀಟಾಗಿ ಟೇಸ್ಟಿಯಾಗಿ ಬರುತ್ತೆ. ಬಟ್ ಒಂದೊಂದು ಸರಿ ಟೈಮ್ ಇಲ್ಲದೆ ಇದ್ದಾಗ ಹಿಂಗಾಗೋಗುತ್ತೆ ಅಂತೆಲ್ಲ ಇದಾಗೋಗುತ್ತೆ. ಆ ಟೈಮಲ್ಲಿ ನಾವು ಮರಳಿಸ್ತೀವಲ್ಲ, ಕುದಿಸ್ತೀವಲ್ಲ, ಅದನ್ನು ಸಹ ಆವಾಗ ನಾವು ಕುದಿಸ್ಕೊಂಡ್ರೆ ಅದು ಸಹ ಚೆನ್ನಾಗಿ ಹಸಿ ಸ್ಮೆಲ್ಲೆಲ್ಲ ಹೋಗಿ ಅದು ಟೇಸ್ಟ್ ಕೊಡುತ್ತೆ. ಮತ್ತು ಇದು ಚೆನ್ನಾಗಿ ಫ್ರೈ ಆದಮೇಲೆ ನಾನು ಟೊಮೆಟೊ ಹಾಕ್ಕೊಂಡಿದ್ದೀನಿ. ಬೇಕಂತಂದರೆ ನೀವು ಟೊಮೊಟೊ 2 ಸಹ ರುಬ್ಬಕ್ಕೆ ಹಾಕ್ಕೊಬೋದು, ಆವಾಗ ನಿಮ್ಗೆ ಇನ್ನೂ ಗ್ರೇವಿ ಜಾಸ್ತಿ ಸಿಗುತ್ತೆ. ಆಲ್ಮೋಸ್ಟ್ ತೆಂಗಿನಕಾಯಿ ಹಾಕ್ಕೊಳೋದ್ರಿಂದ ಸಿಗುತ್ತೆ. ಬೇಕು ಅಂತಂದರೆ ನೀವು ಟೊಮೊಟೊ ಅಲ್ಲಿ 2 ಹಾಕ್ಕೋಬೋದು. ಬಟ್ ನಾನು ನೋಡೋಕ್ಕೆಲ್ಲ ಚೆನ್ನಾಗಿರುತ್ತೆ, ಒಂಥರ ಡಿಫ್ರೆಂಟಾಗಿರುತ್ತೆ ಅಂಥೇಳಿ 1 ಟೊಮೊಟೊ ಅಲ್ಲಿ ಹಾಕ್ಕೊಂಡಿದ್ದೀನಿ, ಇನ್ನೊಂದು ಟೊಮೆಟೊನ ಇಲ್ಲಿ ಹಾಕ್ಕೊಂಡಿದ್ದೀನಿ. ಬಟ್ ಇದು ಚೆನ್ನಾಗಿರುತ್ತೆ. ಇವಾಗ ಇದನ್ನು ಸಹ ನಾನು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ, ನೋಡ್ಬೋದು ಕಂಪ್ಲೀಟಾಗಿ ಆಗಿದೆ ಇದು. ಈಗ ನಾನು ಉಪ್ಪು ರುಚಿಗೆ ಎಷ್ಟು ಬೇಕೋ ಅಷ್ಟನ್ನು ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತೀನಿ. ಈಗ ನೋಡ್ಬೋದು ಫ್ರೆಂಡ್ಸ್, ಚೆನ್ನಾಗಿ ನಾನು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈಗ ಏನು ರುಬ್ಬಿಟ್ಕೊಂಡಿದ್ನೋ ಅದು ತೆಂಗಿನಕಾಯಿ, ಟೊಮೆಟೊ, ಸಾಂಬಾರು ಪೌಡ್ರು ಇಷ್ಟೇ ನಾನು ರುಬ್ಬಿರೋದು, ಬೇರೆ ಏನೂ ರುಬ್ಬಿಲ್ಲ. ಇದು ಏನು ರುಬ್ಕೊಂಡಿದ್ದೀನೋ ಈ ಕ್ಯಾಪ್ಸಿಕಮ್ ಚೆನ್ನಾಗಿ ಫ್ರೈ ಆಗಿದೆಯಲ್ಲ, ಈ ಫ್ರೈ ಆಗಿದ್ಮೇಲೆ ನಾನು ಇದನ್ನು ಹಾಕ್ಕೊತಾ ಇದ್ದೀನಿ. ಇದು ಹಾಕ್ಕೊಂಡು ನಮಗೆ ಇದ್ರದ್ದು ಸಹ ಈ ಮಸಾಲೆ ಸ್ಮೆಲ್ ಏನಿದೆಯೋ ಅದು ಸಹ ಕಂಪ್ಲೀಟಾಗಿ ಹೋಗೋವರೆಗೂ ನಾವು ಫ್ರೈ ಮಾಡ್ಕೊಳ್ಳೋಣ. ಮತ್ತು
ಆ ಜಾರಲ್ಲಿ ಏನಿದು ಮಸಾಲೆ ಇದೆಯೋ ಅದಕ್ಕೆ ನೀರು ಹಾಕ್ಕೊಂಡು ಅದೇ ನೀರನ್ನ ಸಹ ಬಳಸೋದಕ್ಕೆ ಇಟ್ಕೊಂಡಿದ್ದೀನಿ. ಇವಾಗ ನಾನು ಕಂಪ್ಲೀಟಾಗಿ ಮಸಾಲೆ ಎಲ್ಲ ಬಾಣಲಿ ಒಳಗಡೆ ಹಾಕ್ಕೊಂಡಿದ್ದೀನಿ. ಇವಾಗ ಇದನ್ನು ಸಹ ಒಳ್ಳೆ ಮಿಕ್ಸ್ ಕೊಟ್ಟು ನಾವು ಅದರದ್ದು ಹಸಿ ಸ್ಮೆಲ್ಲೆಲ್ಲ ಹೋಗ್ಸೋಣ. ನೋಡ್ಬೋದು ಫ್ರೆಂಡ್ಸ್, ಈಗ ನೋಡಿ ಕಲಿಸ್ತಾ ಇದ್ರೇ ಅದೆಷ್ಟು ಕಲರ್ಫುಲ್ಲಾಗಿ ಎಷ್ಟು ಡಿಫ್ರೆಂಟಾಗಿ ಚೆನ್ನಾಗಿ ಕಾಣಿಸ್ತಿದೆ ಅಂತ. ಇವನ್ ನಿಮಗೆ ಡ್ರೈ ಬೇಕು ಅಂತಂದ್ರೆ ನೋಡಿ ಈ ರೀತಿಲಿ ಮಾಡ್ಕೋಬೋದು. ನೀರೆಲ್ಲ ಹಾಕೋ ಥರ ಏನಿರಲ್ಲ. ಈ ಥರ ಮಾಡಿಕೊಂಡಾಗ ನಾವು ಚಪಾತಿಗೆ ಪೂರಿಗೂ ಸಹ ಯೂಸ್ ಮಾಡ್ಬೋದು. ಇವನ್ ಇಡ್ಲಿಗೂ ಸಹ ಚೆನ್ನಾಗಿರುತ್ತೆ. ಇಷ್ಟು ಗಟ್ಟಿಗೆ ಮಾಡ್ಕೋಬೋದು. ಬಟ್ ಚಪಾತಿಗೆ ಇದ್ರ ಜೊತೆಗೆ ಸ್ವಲ್ಪ ಪನ್ನೀರ್ ಹಾಕ್ಬಿಟ್ರೆ, ಚಪಾತಿಗೆ ಮಾಡ್ಕೊತೀನಿ ಅನ್ನೋದಾದರೆ ಇದಕ್ಕೆ ಪನ್ನೀರ್ ಹಾಕಿ ಸ್ವಲ್ಪ ಕಸೂರಿ ಮೇಥಿ ಹಾಕ್ಬಿಟ್ರೆ ಅದೇ ಒಂದು ಒಳ್ಳೆ ಗ್ರೇವಿ ಆಗೋಗ್ಬಿಡುತ್ತೆ. ಎಕ್ಸ್ಟ್ರಾ ಏನೂ ಆ್ಯಡ್ ಮಾಡೋದೇ ಬೇಕಾಗಿಲ್ಲ. ಚಿಕ್ಕ ಚಿಕ್ಕದಾಗೇ ನಮಗೆ ಗೊತ್ತಿರೋ ಅಡುಗೆಗಳ್ನೇ ನಾವು ಕರೆಕ್ಟಾಗಿ ಮಾಡ್ಕೊಂಡು ಹೊರಟೋಗ್ಬಿಟ್ರೆ ಮಾತ್ರ ಹೆವಿ ಟೇಸ್ಟ್ ಕೊಡುತ್ತೆ. ನಮಗೇನು ಹೋಟ್ಲಲ್ಲೇ ಹೋಗಿ ತಿನ್ನಬೇಕು ಅನ್ನೋದೆಲ್ಲ ಏನೂ ಇಲ್ಲ. ಈಗ ನೋಡ್ಬೋದು ಫ್ರೆಂಡ್ಸ್, ಈಗ ನಾನು ಮಸಾಲೆ ಹಾಕಿ ಚೆನ್ನಾಗಿ ಅದನ್ನು ಡ್ರೈ ಮಾಡ್ಕೊಂಡಿದ್ದೀನಿ. ಏಕೆಂದರೆ ಅದು ಡ್ರೈ ಮಾಡ್ಕೊಂಡಿದ್ದೀನಿ ಅಂತಂದರೆ ಅದು ಹಸಿ ಸ್ಮೆಲ್ಲೆಲ್ಲ ಹೋಗೋವರೆಗೂ ಅಂತೇಳಿ. ನೋಡ್ಬೋದು ಇವಾಗ ಇದು ಕಂಪ್ಲೀಟಾಗಿ ಆಗಿದೆ. ಬಟ್ ನಮಗೆ ಅದಕ್ಕೇನಾದರೂ ತೊಗೊತೀನಿ ಅನ್ನೋದಾದರೆ ಚಪಾತಿಗೆ ಇದಕ್ಕೆಲ್ಲ ತೊಗೋಬೋದು. ಬಟ್ ಇಲ್ಲಿ ನಾನು ದೋಸೆಗೆ ಮಾಡ್ಕೊತಾ ಇರೋದ್ರಿಂದ ನೀರು ಆ್ಯಡ್ ಮಾಡ್ಕೊತೀನಿ. ನಾವೇನು ಜಾರಲ್ಲಿ ಮಸಾಲೆ ರುಬ್ಕೊಂಡಿದ್ವು ಅದೇ ಮಸಾಲೆ ಜಗ್ಗಲ್ಲೇ ಜಾರಲ್ಲೇ ಇರೋದನ್ನೆಲ್ಲ ಕಂಪ್ಲೀಟಾಗಿ ತೊಗೊಂಡು ಆ ನೀರನ್ನ ವೇಸ್ಟ್ ಮಾಡ್ದೇ ನಾನು ಬಾಣಲಿಗೆ ಹಾಕ್ಕೊತಾ ಇದ್ದೀನಿ. ನೋಡ್ಬೋದು ನಿಮಗೆ ಎಷ್ಟು ತೆಳ್ಳ ಬೇಕೋ ಅಷ್ಟು ತೆಳ್ಳಗೆ ನೀವು ಇದನ್ನು ಮಾಡ್ಕೊಳ್ಳಿ. ಮಾಡಿಕೊಂಡು ಚೆನ್ನಾಗಿ ಕುದಿಸ್ಕೊಂಡ್ಬಿಟ್ರೆ ನಮಗೆ ಅದು ಕಂಪ್ಲೀಟಾಗಿ ಟೇಸ್ಟ್ ಕೊಡುತ್ತೆ. ನಾನು ಆಗಲೇ ಹೇಳ್ದಂಗೆ ಇದಕ್ಕೆ ತೆಳ್ಳಗೆ ನೀವು ಇದನ್ನು ಮಾಡ್ಕೊಳ್ಳಿ. ಮಾಡಿಕೊಂಡು ಚೆನ್ನಾಗಿ ಕುದಿಸ್ಕೊಂಡ್ಬಿಟ್ರೆ ನಮಗೆ ಅದು ಕಂಪ್ಲೀಟಾಗಿ ಟೇಸ್ಟ್ ಕೊಡುತ್ತೆ. ನಾನು ಆಗಲೇ ಹೇಳ್ದಂಗೆ ಇದಕ್ಕೆ ಮತ್ತು ಇದೇನಪ್ಪ ಪೊಟೊಟೊ ಮತ್ತು ಬದನೇಕಾಯಿ, ಅದು ಬಿಳಿ ಬದನೇಕಾಯಿ ಬರುತ್ತಲ್ಲ ಅದಕ್ಕೆ ಅದನ್ನು ಹಾಕ್ಕೊಳ್ಳಿ. ತುಂಬಾ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ನಾನಿವತ್ತು ಅದನ್ನು ಏನು ಬಳಸ್ತೇನೆ, ಬರೀ ಕ್ಯಾಪ್ಸಿಕಮ್ ಹಾಕಿ ಬಳಸ್ತಾ ಇದ್ದೀನಿ. ತುಂಬಾ ಚೆನ್ನಾಗಿರುತ್ತೆ. ಈಗ ನಾನು ನೀರೆಲ್ಲ ಹಾಕಿ ಕಂಪ್ಲೀಟಾಗಿ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡಿದ್ದೀನಿ. ಅದನ್ನು ಈಗ ಕುದಿಸ್ಕೊಳೋದಕ್ಕೆ ಇಟ್ಟಿದ್ದೀನಿ. ಇದು ಚೆನ್ನಾಗಿ ನೋಡಿ ಇದು ಕುದೀತಾ ಇದೆ ಆಲ್ರೆಡಿ. ಫ್ರೆಂಡ್ಸ್, ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ ಪ್ರೆಸ್ ಮಾಡಿ. ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಮತ್ತು ವಿಡಿಯೋ ನೋಡಾದ್ಮೇಲೆ ಈ ಅಡುಗೆ ನೀವೇನಾದರೂ ಮಾಡಿದರೆ ಅದು ಹೇಗಿತ್ತು ಅಂತೇಳಿ ಕಮೆಂಟ್ಸ್ ಮುಖಾಂತರ ತಿಳಿಸಿ. ಫ್ರೆಂಡ್ಸ್, ಈಗ ಅದು ಚೆನ್ನಾಗಿ ಮರಳಾದಮೇಲೆ ನಾನೇನು ಮಾಡಿದ್ದೀನಿ, ಕೊತ್ತಂಬರಿನ ಹಾಕ್ಕೊಂಡು ಈಗ ದೋಸೆ ಜೊತೆ ಸರ್ವ್ ಮಾಡ್ಕೊಂಡಿದ್ದೀನಿ. ನೋಡ್ಬೋದು ಫ್ರೆಂಡ್ಸ್.